ಡಿ ಬಾಸ್ ಅವರು ನಿಮ್ಮ ಹತ್ರ ತಗೊಂಡಿದ್ರಾ? ಹೌದು, ಅವ್ರು ಬಂದು ನಮ್ಮ ಹತ್ರ ಶೂಟಿಂಗ್ಗೆ ಒಂದ್ 2 ಕೋಣ ಇಸ್ಕೊಂಡು ಹೋಗಿದ್ರು. ಒಂದ್ 15 ಡೇಸ್ಗೆ 2 ಮುರ್ರಾ ಬ್ರೀಡ್ದು ಕೋಣ ಇತ್ತು ನಮ್ಮ ಹತ್ರ. ನೋಡಿ, ಡಿ ಬಾಸ್ ಅವರು ಇವ್ರ ಹತ್ರ ತಗೊಂಡೋಗಿದ್ರಂತೆ ಶೂಟಿಂಗ್ಗೋಸ್ಕರ. 26 ಗಿರಸು ಇದೆ, 4 ಕಾಂಕ್ರೇಜ್ ಇದೆ ಸರ್. ನಾವು ದರ್ಶನ್ ಸರ್ಗೆ ಡಿ ಬಾಸ್ಗೆ 2 ಕೋಣ ಕೊಟ್ಟಿದ್ದು ನಾನು. ಪ್ರೇಮ್ ಡೈರೆಕ್ಟರ್ ಇದಾರಲ್ಲ, ಇವಾಗ ಅವ್ರ ಮೂವಿ ಬರ್ತಾ ಇದೆ ಕೆಡಿದಾರ್ ರೇವಲ್, ಅವ್ರಿಗೂ ನಾನು 60 ಹಸು ಗಿರ್ತಳಿ ಆಮೇಲೆ ಸೈವಾಲ್ ಕೊಟ್ಟಿದ್ದೀನಿ. ಬೆಂಗಳೂರಲ್ಲಿರೋರು, ಬೆಂಗಳೂರು ಸುತ್ತಮುತ್ತ ಇರೋರು, ಹಸು ಸಾಕಾಣಿಕೆಯಲ್ಲಿ ಇಂಟ್ರೆಸ್ಟ್ ಇರೋರು, ಹೈನುಗಾರಿಕೆನ ಆರಂಭ ಮಾಡಬೇಕು ಅಂತ ಆಸಕ್ತಿ ಇರೋರು ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿ ನೋಡಿ. ನಿಮ್ಗಾಗಿ ಮಾಡಿರೋದು ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೆಸರುಘಟ್ಟದ ಮತ್ಕೂರ್ ಅನ್ನೋ ಒಂದು ಹಳ್ಳಿಗೆ ಬಂದಿದ್ದೀನಿ ಸ್ನೇಹಿತರೆ. ಗಿರ್ ಹಸುಗಳನ್ನ ಬೇಕು ಅಂದ್ರೆ ನೀವು ಗುಜರಾತ್ಗೆ ಹೋಗ್ಬಿಟ್ಟೆ ಖರೀದಿ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಬೆಂಗಳೂರಿನ ಹೆಸರುಘಟ್ಟದ ಮತ್ಕೂರಲ್ಲಿ ಒಟ್ಟು 26 ಹಸುಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ. ಟೋಟಲ್ 26 ಗಿರ್ ಹಸುಗಳು, 2 ಕಾಂಗ್ರೇಜ್ ಹಸುಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. 1-2 ಬೇಕು ಅನ್ನೋರು ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಯಾರಾದರೂ ದೊಡ್ಡ ಮಟ್ಟದಲ್ಲಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ನೋರು ಮಾತ್ರ ಆ ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿದ್ದೀನಿ ನೋಡಿ, 7892698504, ಆ ನಂಬರ್ಗೆ ಕಾಲ್ ಮಾಡಿ ಏನು ಬೆಲೆ ಇದೆ ಅಂತ ತಿಳ್ಕೊಳ್ಳಿ. ಕಾಲ್ ಮಾಡಿಬಿಟ್ಟು ಸ್ನೇಹಿತರೆ, 1-2 ಮಾಡೋರು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ರಿಕ್ವೆಸ್ಟು. 26 ಗಿರ್ ತಳಿ ಹಸುಗಳಿದ್ದಾವೆ ಮತ್ತು 3 ಕಾಂಗ್ರೇಜ್ ಬ್ರೀಡ್ ಇದ್ದಾವೆ. ಹೆಸರುಘಟ್ಟದಲ್ಲಿರೋದು ಲೊಕೇಶನ್ನು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ ನಾನು. ತುಂಬ ಸಾಧು ವ್ಯಕ್ತಿತ್ವದ ಒಂದು ಹಸು ಇದು, ಕಾಂಗ್ರೇಜ್ ಬ್ರೀಡ್ ಅಂತ. ಇದು ದೇಸಿ ತಳಿ, ಡಿ ಬಾಸ್ ದರ್ಶನ್ ಹತ್ರ ಇದೇ ತಳಿ ಇರೋದು ಸ್ನೇಹಿತರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇದನ್ನು ಸಾಕಾಣಿಕೆ ಮಾಡೋದಕ್ಕೆ ದಯವಿಟ್ಟು ಕಾಲ್ ಮಾಡಿ. ಬಲ್ಕಲ್ಲಿ ಅಂದರೆ ಎಲ್ಲ ಟೋಟಲ್ ಆಗಿ ಕೊಡ್ತಾ ಇದ್ದಾರೆ ಇವರು. ಫುಲ್ ತೊಗೊಬೇಕು, 1-2 ಕೇಳಬೇಡಿ. ಅಷ್ಟು ತೊಗೊಬೇಕು ಅಂದರೆ ಕಾಲ್ ಮಾಡಿ. ನಿಮ್ಮದೇ ಸ್ವಂತ ಜಾಗ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಮೇಯ್ನ್ ಮುಖ್ಯವಾಗಿ ನೀವು ಅದನ್ನು ಮಾಡ್ತೀನಿ ಅನ್ನೋ ಒಂದು ಛಲ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಇನ್ನೊಂದು ರಿಕ್ವೆಸ್ಟ್ ಸ್ನೇಹಿತರೆ, ಯಾರು ಹಸು ಫಾರ್ಮ್ಸ್ ಮಾಡ್ತಿರೋ, ಈ ಥರ ದೇಸಿ ತಳಿಗಳನ್ನ ಸಾಕಾಣಿಕೆ ಮಾಡ್ತಿರೋ, ಅವರು ದಯವಿಟ್ಟು ಕಟ್ಟಾಕ್ಬಿಟ್ಟು ಸಾಕಾಣಿಕೆ ಮಾಡಬೇಡಿ. ಬಿಟ್ಬಿಟ್ಟು ಆಚೆ ಹುಲ್ಲು ಕಾಡಲ್ಲಿ ಎಲ್ಲ ಮೇಯಿಸ್ಬಿಟ್ಟು ಸಾಕಾಣಿಕೆ ಮಾಡಿ. ತುಂಬ ಒಳ್ಳೆಯದು, ಆರೋಗ್ಯ ಕಾಪಾಡ್ಬೋದು ನೀವು. ಕಟ್ಟಾಕ್ಬಿಟ್ಟು ಒಂದೇ ಜಾಗದಲ್ಲಿ ಹುಲ್ಲು ಹಾಕ್ತೀನಿ, ಫೀಡ್ ಹಾಕ್ತೀನಿ. ಫೀಡು ದೇಸಿ ಹಸುಗಳಿಗೆ ಅಂಟೋದೇ ಇಲ್ಲ. ನೀವು ಫೀಡ್ ಹಾಕೋಕ್ಕೆ ಹೋದರೆ ಸ್ನೇಹಿತರೆ, ಅವಕ್ಕೇನೇ ಇದ್ದರೂ ಬೈಲಲ್ಲಿ ಬಿಡಬೇಕು. ತುಂಬ ವೆರೈಟಿ ಆಫ್ ಸೊಪ್ಪುಗಳು, ಎಲ್ಲ ಥರ ಕಾಡಲ್ಲಿ ಸಿಗೋವಂತಹ ಹುಲ್ಲು, ಸೊಪ್ಪು, ಗರ್ಕೆ ಎಲ್ಲ ತಿನ್ಬೇಕು. ಅವಕ್ಕೆ ಗೊತ್ತಿರುತ್ತೆ ಯಾವ್ಯಾವ ಹುಲ್ಲು ಯಾವ್ಯಾವ ಥರ ಅಂದರೆ ಔಷಧಿ ಗುಣಗಳಿರ್ತದೆ. ಪ್ರತಿಯೊಂದು ದೇಸಿ ಹಸುಗಳಿಗೆ ಗೊತ್ತಿರುತ್ತೆ, ಗಿರ್ತಳಿ ಹಸುಗಳಿಗೆ. ದಯವಿಟ್ಟು ಬಿಟ್ಟು ಸಾಕಾಣಿಕೆ ಮಾಡಿ. ಆದಷ್ಟು ಫೀಡ್ನ ಕಡಿಮೆ ಮಾಡಿ. ಒಂದು 10% 15% ಫೀಡ್ ಹಾಕಿ, ಮಿಕ್ಕಿದ್ದೆಲ್ಲ ಆಚೆ ಬೈಲಲ್ಲೇ ಮೇಯಬೇಕು ಹಸುಗಳು. ಗೀತಾ ಸುಮ್ಮನೆ ಇಷ್ಟಪಟ್ಟು ತೊಗೊಂಡಿದ್ದೆ. ಎರಡೂ ಅಷ್ಟೇ ನೋಡಿ, ಫಸ್ಟ್ ಇಷ್ಟಪಟ್ಟು ಇದು ಕಾಲು ಕಡಿಯೋದು ಇದೇನು ನೋಡಿ ಜಸ್ಟ್ ಇಷ್ಟ ಆಯಿತು, ತೊಗೊಂಬಂದು. ಎಲ್ಲಿ ತಂದಿದ್ದು ನೀವು? ಎಲ್ಲಿಂದ? ಗುಜರಾತಿಂದ ತಂದಿದ್ದು. ಸರ್, ನಿಮ್ಮ ಹೆಸರು, ಯಾವ ಊರು? ಸರ್, ನಮ್ಮದು ಗೌರವ್ ಅಂತ ಹೆಸರು. ಹೆಸರುಘಟ್ಟನಲ್ಲಿ ಇರೋದು ಮತ್ಕೂರು ಊರು. ಎಷ್ಟು ಹಸುಗಳು ಸಾಕಿದ್ದೀರಾ ಸರ್? ಸರ್, ಇವಾಗ ಟೋಟಲ್ ಆಗಿ ನಮ್ಮ ಹತ್ರ 50 ಇದೆ. ಒಂದು 30 ದೊಡ್ಡ ಹಸು ಇದೆ. ಒಂದು ಕರುಗಳು, ಚಿಕ್ಕದು ಕರುಗಳು 1 ವರ್ಷ 6 ತಿಂಗಳದ್ದು ಒಂದು 20 ಇದೆ. ಸರ್, ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಇಲ್ಲಿ? ಸರ್, ನಾವು ಟೋಟಲ್ ಒಂದು 8 ವರ್ಷ ಆಗಿದೆ. ದೇಸಿ ತಳಿ ಮೇಲೆ ನಾವು ಆಲ್ರೆಡಿ ಕೆಲಸ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಸಾಕ್ತಾಯಿದ್ದೀವಿ. ಆಮೇಲೆ ದೇಸಿ ತಳಿದು ಬೆನಿಫಿಟ್ ಏನಂದರೆ, ಇದು ಹಾಲು ಬಂದು A2 ಮಿಲ್ಕು. ಸೂರ್ಯದು ಕಿರಣ, ಇದು ಗೋಪುರ ಐತಲ್ಲ ನೋಡಿ ಹಸುಗೆ, ಇದು ಸೂರ್ಯಕೇತು ನಾಡಿ. ಇದು ಅಬ್ಸರ್ವ್ ಮಾಡ್ತವೆ. ಅದೇ ಬೆನಿಫಿಟ್ ಏನಾದರೆ ನಮ್ಗೆ ಹಾಲ್ಗೆ ಸಿಗೋದು. ಆಮೇಲೆ ಇದು ಗುಣ ನೋಡಿ, ತುಂಬ ಸಾಧು ಗುಣ. ಇದು ಬಂದು ಕಾಂಕ್ರೇಜ್ ಬ್ರೀಡು, ತುಂಬ ಚೆನ್ನಾಗೈತೆ. ಈ ಥರ ಗೋಪುರ ಇರೋದು ಎಲ್ಲ ದೇಸಿ ತಳಿನೇ. ಇದನ್ನು ನೀವು ಗುಜರಾತಿಂದನೇ ತರಿಸಿದ್ದು? ಹಾಂ, ಇದು ಗುಜರಾತಿಂದನೇ ತರಿಸಿರೋದು. ತುಂಬ ಸಾಧು ಇದು. ಆಮೇಲೆ ತುಂಬ ಪ್ರೀತಿಯಿಂದ ಸಾಕ್ತಾ ಇದ್ದೀವಿ, ತುಂಬ ಚೆನ್ನಾಗೈತೆ. ಸರ್, ಈ ಕಾಂಕ್ರೇಜ್ ಬ್ರೀಡಲ್ಲಿ ಏನು ವಿಶೇಷತೆ? ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್? ಹಾಲು ಗುಣಗಳೇನು? ಹಾಲು ಒಂದು ದಿವಸಕ್ಕೆ 18 ಲೀಟ್ರು ಕೊಡ್ತವೆ. 12ರಿಂದ 18 ಲೀಟ್ರ್ ತನಕ ಕರಿತವೆ. ನಾವು ಹೆಂಗೆ ಸಾಕ್ತೀವಿ ಅದ್ರ ಮೇಲೆ ಡಿಪೆಂಡು. ಏನಾದರೆ ಕಟ್ಟಾಕೊಂಡು ಇರಬಾರ್ದು ಹಸುನ, ಸ್ವಲ್ಪ ಆಚೆ ಬಿಡಬೇಕು ಮೇಯಕ್ಕೆ, ಆವಾಗ ಹೆಲ್ದಿಯಾಗಿರ್ತವೆ. ಇವಾಗ ಇದು ನೋಡಿ ಹೆಂಗಿದೆ. ಆಮೇಲೆ ತುಪ್ಪ ಚೆನ್ನಾಗಿರ್ತವೆ ನಮ್ಮ ಹತ್ರ. ತುಪ್ಪ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರೋದು. ಇವಾಗ ಏಜ್ ಎಷ್ಟು ಸರ್ ಈ ಹಸುಗೆ? ಸರ್ ಇದು ಬಂದು ಇವಾಗ 4.5 years ಆಗಿದೆ.
4.5 ವರ್ಷ. ಹಾಂ 4.5 ವರ್ಷ ಆಗಿದೆ. ಎಷ್ಟು ಕರು ಹಾಕಿದೆ ಇಲ್ಲಿವರೆಗೂ? ಈಗ ಜಸ್ಟ್ ಒಂದು ಕರು ಹಾಕಿದೆ, ಇಲ್ಲೇ ಪಕ್ಕದಲ್ಲೇ ಐತೆ ನೋಡಿ ಕರು, ಗಂಡು ಕರು ಇದ್ರದ್ದು. ಬಾಮ್ಮ ಬಾ 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 ಇಲ್ಲಿ. ಇಲ್ಲ ಏನು ಮಾಡಲ್ಲ ಅದು, ಭಯ ಅದಕ್ಕೆ, ಗಾಬರಿ. ಹೌದು ಸರ್, ಇವಾಗ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಗಿರ್ರಾಸುಗಳನ್ನ ನೀವು ಎಲ್ಲಿಂದ ತಂದಿದೆ ಸರ್? ಎಷ್ಟು ವರ್ಷ ಆಯಿತು ತಂದು? ಸರ್ ಇದು ನಾವು ಗುಜರಾತಿಂದ ತಂದಿರೋದು, ಭಾವನಗರು. ಇದು ಎಲ್ಲ ಭಾವನಗರ್ ಬ್ಲಡ್ ಲೈನೇ ಇರೋದು. ಆಮೇಲೆ ಇದ್ರ ವಿಶೇಷ ಏನಂದರೆ ಇದು A2 ಮಿಲ್ಕು, ಕುಡಿಯೋಕ್ಕೆ ಮಿಲ್ಕು ಚೆನ್ನಾಗಿರ್ತವೆ. ಆಮೇಲೆ ರೋಗ ಎಲ್ಲ ಕಮ್ಮಿ ಆಗುತ್ತೆ ನಮ್ಮ ಬಾಡಿಗೆ. ಕ್ಯಾನ್ಸರ್ಗೆ ತುಂಬ ಒಳ್ಳೇದು ಇದ್ರ ಹಾಲು. ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗೈತೆ. ನಾವು HF ಹಾಲು ಏನು ಕೊಡ್ತೀವಿ ಅದಕ್ಕಿಂತ ಬೆಟ್ರ್ ಇದು. ಆಮೇಲೆ ತುಂಬ ಸಾಧು ಗುಣ ಈ ತಳಿ, ಏನು ಮಾಡಲ್ಲ. ಒಂದು 25 ಇಯರ್ಸ್ ಇದ್ರದ್ದು ಒಂದು ಏಜ್ ಇರುತ್ತೆ. 3.5 ವರ್ಷಕ್ಕೆ ಇದು ಒಂದು ಕರು ಆಗ್ತವೆ ಸ್ಟಾರ್ಟಿಂಗು. ಆಮೇಲೆ ಹಾಲು 10 ಲೀಟ್ರಿಂದ ಹಿಡ್ದು 22 ಲೀಟ್ರ್ ದಿವಸಕ್ಕೆ ಕರಿತವೆ, ಒಂದು ದಿವಸಕ್ಕೆ. ಆಮೇಲೆ ಇದ್ರ ತುಪ್ಪ ತುಂಬ ಚೆನ್ನಾಗಿರ್ತವೆ. A1 A2 ಅಂತಾರಲ್ಲ, ಯಾವುದು ಸರ್ ಅದರಲ್ಲಿ? ಸರ್ A1 ಬಂದು ನಮ್ಮ ಸೀಮೆ ಹಸು, ಜರ್ಸಿ, HF, ಅದಕ್ಕೆ ಈ ಥರ ಗೋಪುರ ಇರಲ್ಲ, ಅದು ಎಲ್ಲ ಬಂದು A1. ಈ ಥರ ಗೋಪುರ ಇರೋದು ಇದು ದೇಸಿ ತಳಿಗಿರೋದು. ಇದು ಬಂದು ಎಲ್ಲ A2 ಮಿಲ್ಕು, A2 ಕ್ವಾಲಿಟಿ. ಏನಾದರೆ ಸೂರ್ಯಕೇತು ನಾಡಿ ಇರ್ತಾವಲ್ಲ, ಅದಕ್ಕೆ ಇದು ಅಬ್ಸರ್ವ್ ಮಾಡ್ತವೆ ಇದು ಅದನ್ನು. ಅದೇ ಗುಣ ಏನೈತೆ ಅದು ನಮ್ಗೆ ಹಾಲು ಸಿಗ್ತವೆ. ಸರ್, ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಗಿರ್ರಾಸುಗಳನ್ನ ತಂದು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಗುಜರಾತಿಂದಾನೇ ತಂದಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಈಗ ಕ್ವಾಲಿಟಿ ಹೆಂಗೆ ಚೆಕ್ ಮಾಡೋದು? ಒರಿಜಿನಲ್ ಗಿರ್ ಇದು ಅಂತ ಹೆಂಗೆ ಸರ್ ನಾವು ಚೆಕ್ ಮಾಡೋದು? ಸರ್, ಗಿರ್ಗೆ ಫಸ್ಟ್ ಬಂದು ಇವಾಗ ಈ ಹಸು ನೋಡಿ, ಈ ಗೋಪುರ ಈ ಥರ ಇರಬೇಕು. ಆಮೇಲೆ ಬಾಲ ಉದ್ದ ಇರಬೇಕು, ಫುಲ್ ಭೂಮಿಗೆ ಟಚ್ ಆಗ್ತಾ ಇರಬೇಕು ಬಾಲ. ಆಮೇಲೆ ಇದು ಕಿವಿ ಹಿಂಗೆ ಬೆಂಡ್ ಇರಬೇಕು. ಅಲ್ಲಿ ನೀವು ಕೊಯಿನ್ ಇಡ್ಬೋದು, ಕೊಯಿನ್ ಬೀಳಲ್ಲ ಕೆಳಗಡೆ. ಆಮೇಲೆ ತಲೆ ನೋಡಿ ಹೆಂಗೆ, ಒಂದು ಮಡಕೆ, ಉಲ್ಟಾ ಮಡಕೆ ಹೆಂಗಿರ್ತವೆ ಆ ಥರ ತಲೆ ಇರ್ತವೆ. ಕೊಂಬು ಆಮೇಲೆ ಕಿವಿ ಇಬ್ಬರು ಅಟ್ಯಾಚ್ ಇರ್ತವೆ. ಕೊಂಬು ಕೆಳಗಡೆನೆ ಕಿವಿ ಅಟ್ಯಾಚ್ ಇರ್ತವೆ. ಇದೇ ವಿಶೇಷತೆ ಇದು ಗಿರ್ದು. ಆಮೇಲೆ ಕಲರು ನೋಡಿ, ನಮ್ಮ ಹತ್ರ ಇವಾಗ ಎಲ್ಲ ಕಲರ್ ಅವೈಲೇಬಲ್ ಇದೆ. ಇದು ಬಂದು ಲಿಲಿಡಿ ಹೇಳ್ತೀವಿ ನಾವು, ಇದು ಭಾವನಗರ್ ಬ್ಲಡ್ ಲೈನು. ಆಮೇಲೆ ನೋಡಿ ಆ ಕಡೆ ನೋಡ್ತಾ ಇದ್ದೀರಲ್ಲ, ಅದನ್ನ ಪ್ಯಾಚ್ ಇದೆಯಲ್ಲ ಅದು ಕಾಬ್ರಿ ಅಂತೀವಿ. ಇದರಲ್ಲಿ ಒಂದು 4-5 ಬರ್ತವೆ. ಆಮೇಲೆ ವೈಟ್ ಕಪಿಲಾನು ಇದೆ ನೋಡಿ. ಇವಾಗ ಕಾಂಕ್ರೇಜ್ ಇದೆಯಲ್ಲ, ಇದೇ ಥರ ಗಿರ್ ಬರೋದು, ಅದು ಬಂದು ವೈಟ್ ಕಪಿಲ ಅಂತೀವಿ. ನಮ್ಮ ಹತ್ರ ಇನ್ನೂ ಒಂದು ಸ್ವರ್ಣ ಕಪಿಲ ಇದೆ, ಅದು ತುಂಬ ರೇರ್ ಬ್ರೀಡ್ ಸಿಗೋದು. 1,000 ಹಸುನಲ್ಲೂ 1-2 ಸಿಗ್ತವೆ ಸ್ವರ್ಣ ಕಪಿಲ. ವಿಶೇಷತೆ ಏನಂದರೆ, ಇಲ್ಲಿ ಬನ್ನಿ ಸರ್ ನೋಡಿ, ಇದು ಕೊಂಬು ಒಂಥರ ಗೋಲ್ಡ್ ಕಲರ್ ಇರ್ತವೆ, ಐಸು ಅಷ್ಟೇ. ಇದು ಮೂತಿ ನೋಡಿ ಒಂಥರ ಗೋಲ್ಡ್ ಕಲರು, ಕೆಳಗಡೆ ನೆಲ್ ನೋಡಿ ಅದು ಎಲ್ಲ ಒಂಥರ ಗೋಲ್ಡ್ ಕಲರು. ಆಮೇಲೆ ಇದು ಹಾಲಿಗೆ ಸ್ವಲ್ಪ ನಾರ್ಮಲ್ ಹಸುಗಿಂತ ಇದು ಹಾಲು ಇನ್ನೂ ಬೆನಿಫಿಟ್ಟು, ತುಂಬ ಚೆನ್ನಾಗಿರ್ತವೆ ಕುಡಿಯೋಕ್ಕೆ. ರೋಗ ನಿರೋಧಕ ಶಕ್ತಿ ನಮ್ಮ ಕರ್ನಾಟಕ ಸ್ಟೇಟ್ಗೂ ಚಳಿ ಇರಲಿ ಬಿಸಿಲು ಇರಲಿ ಎರಡಕ್ಕೂ ತಡೀತವೆ. ಸರ್, ಗಿರ್ ತಳಿಗೆ ಡಾಕ್ಟ್ರ್ ಮುಖಾಂತರ ಬ್ರೀಡಿಂಗ್ ಮಾಡಿಸ್ಬೋದಾ ಅಥವಾ ಹೆಂಗೆ ಸರ್ ಇದು? ಇಲ್ಲ ಸರ್, ಈ ಗೀರ್ ತಳಿ ಏನಾದರೆ ಕಂಪಲ್ಸರಿ ನಮ್ಮ ಹತ್ರ ಬುಲ್ ಇರಲೇಬೇಕು ಸರ್. ಬುಲ್ ಇದ್ರೇ ಇದು ಪಕ್ಕ ತಡಿತವೆ. ವೆಟರ್ನರಿ ಡಾಕ್ಟರ್ ಎಲ್ಲ ತಂದ್ಬಿಟ್ಟು ಇದು ಮಾಡ್ತಾರಲ್ಲ ಸರ್, ಅದು ಕೆಟ್ಟೋಗ್ಬಿಡ್ತಾವೆ ಹಸು, ಇನ್ಫೆಕ್ಷನ್ ಆಗಿಬಿಡ್ತಾವೆ ಗರ್ಭಕ್ಕೆ. ಅದು ಸೀಮೆ ಹಸು ಆದರೆ ಓಕೆ, ಬಟ್ ಗೀರ್ ತಳಿಗೆ ಕಂಪಲ್ಸರಿ ಬುಲ್ ಇದ್ದರೆ ಇನ್ನೂ ಒಳ್ಳೇದೇ. ಬೇರೆ ತಳಿಗೆಲ್ಲ ನಡೆಯುತ್ತೆ, ಬೇರೆ ತಳಿಗೆಲ್ಲ ನಡೆಯುತ್ತೆ. ಆದರೆ ಗಿರ್ ಸಾಕಾಣಿಕೆ ಇಲ್ಲಿ ನಮ್ಮ ದೇಸಿ ತಳಿ ಸೈವಾಲು ಅದಕ್ಕೆಲ್ಲ ಬುಲ್ ಇದ್ರೆ ಒಳ್ಳೇದು. ಕಿವಿ ನೋಡಿ ಹೆಂಗಿದೆ, ಇಲ್ಲಿದೆಯಲ್ಲ ಇದಾ? ಇಲ್ಲ, ಆ ಲಾಸ್ಟ್ಗೆ ಐತಲ್ಲ, ಶೈನಿಂಗ್ ಇದೆ ಅಲ್ಲ ಅದು, ಅದು ಲಾಸ್ಟ್ಗೆ ಐತಲ್ಲ ಅದು. ಹಿಂಗೆ ಬನ್ನಿ, ಏನು ಮಾಡಲ್ಲ ಅದು, ಇದು ಏನು ಮಾಡಲ್ಲ, ಕಟ್ಟಾಕಿದ್ದೀವಿ. ರ್ಯಾಶ್ ಅರೆ ಸೀತಾ ನೋಡಿ, ಇದು ತುಂಬ ರೇರ್ ಬ್ರೀಡ್ ಇದು. ಸರ್, ಇದು ನಿಮ್ಮ ಫಾರ್ಮಲ್ಲಿ ವಿಶೇಷವಾದ ತಳಿ ಅಲ್ಲ? ಹೌದು ಸರ್, ಇದು ಬಂದು ಬ್ರಾಜಿಲ್ ಬ್ರೀಡು. ಈಗ ನಮ್ಮ ಗುಜರಾತಿಂದ ಎಲ್ಲ ಬ್ರಾಜಿಲ್ ತಗೊಂಡು ಹೋಗಿದಾರಲ್ಲ, ಆ ಥರ ಇದು ಪ್ಯೂರ್ ಬ್ರಾಜಿಲ್ ಬ್ರೀಡ್ ಇದು. ಇದು ನೋಡಿ, ತಲೆ ನೋಡಿ, ಇದ್ರದ್ದು ಕಿವಿ ನೋಡಿ ಹೆಂಗಿದೆ. ಆಮೇಲೆ ಹೈಟ್, ಪರ್ಸನಾಲಿಟಿ ತುಂಬ ಚೆನ್ನಾಗಿದೆ. ಕಲರು ಅಷ್ಟೇ ಡಾರ್ಕ್ ಆಗಿದೆ, ಬರ್ಗಂಡಿ. ಹೌದು. ನಿಮ್ಮ ಫಾರ್ಮಲ್ಲಿರೋ ಹಸುಗಳಿಗೆ ಯಾವ ಥರ ಆಹಾರ ಕೊಡ್ತೀರಾ? ಯಾವ್ಯಾವ ಟೈಮ್ಗೆ ಏನೇನು ಆಹಾರ ಕೊಡ್ತೀರಾ? ಸರ್, ಆಹಾರ ಜಾಸ್ತಿನೂ ಕೊಡೋಕೆ ಹೋಗ್ಬಾರ್ದು. ಒಂದು ದಿವಸಕ್ಕೆ ಒಂದು ಹಸುಗೆ 30 kg ಹುಲ್ಲಿದ್ರೆ ಸಾಕು. ಆಮೇಲೆ ಜಾಸ್ತಿ ಒಣಮೇವು ಕೊಟ್ಟರೆ
ಲಾಂಗ್ ಟೈಮ್ ಹಾಲು ಕರಿತವೆ ಹಸು. ಹಸಿ ಮೇವು ಏನಾದರೂ ಒನ್ ಟೈಮ್ ಆಗಬೇಕು. ನಾವು ಎಷ್ಟು ಒಣಮೇವು ಕೊಡ್ತೀವಿ ಅಷ್ಟು ಚೆನ್ನಾಗಿರ್ತವೆ. ಇದಕ್ಕೇನು ರೋಗ ಬರಲ್ಲ, ಗರ್ಭ ಎಲ್ಲ ಚೆನ್ನಾಗಿರ್ತವೆ, ಡೈಜೆಷನ್ ಚೆನ್ನಾಗಾಗತ್ತೆ, ಆಮೇಲೆ ಹಾಲು ಜಾಸ್ತಿ ಟೈಮ್ ಲಾಂಗ್ ಟೈಮ್ ಬರ್ತವೆ. ಅದಕ್ಕೆ ಎಷ್ಟು ನಾವು ಒಣ ಹುಲ್ಲು, ಇವಾಗ ರಾಗಿ ಹುಲ್ಲು ಇರಲಿ, ಆಮೇಲೆ ನಮ್ಮ ಜೋಳ ಕಡ್ಡಿ ಇರಲಿ ಒಣಗಿರೋದು, ಅದು ಎಲ್ಲ ಕೊಡ್ಬೋದು. ಹುಲ್ಲು ಎಲ್ಲ ತಿಂತವೆ. ಏನು ಕೈ ತಿಂಡಿ ಹಾಕ್ತೀರಾ ಸರ್? ಹಾಂ, ಕೈ ತಿಂಡಿ. ಏನೇನು ಕೊಡ್ತೀರಾ ಕೈ ತಿಂಡಿ? ಕೈ ತಿಂಡಿ ನಾವು ಹತ್ತು ತಿಂಡಿ ಹಾಕ್ತೀವಿ. ಆಮೇಲೆ ಇದು ಗ್ರೌಂಡ್ ನಟ್ ಕೇಕ್ ಹಾಕ್ತೀವಿ, ಹತ್ತು ತಿಂಡಿ ಹಾಕ್ತೀವಿ, ಚಕ್ಕೆ ಬೂಸ ಹಾಕ್ತೀವಿ, ರವೆ ಬೂಸ ಹಾಕ್ತೀವಿ. ಅದೇ ಹಾಕೋದು. ಫೀಡ್ ಹಾಕಲ್ಲ ಸರ್. ಫೀಡ್ ಹಾಕಲ್ಲ ಸರ್. ಈ ಕ್ಯಾಟಲ್ ಫೀಡ್ ಅಂತ ಬರುತ್ತಲ್ಲ ಅದನ್ನ ಹಾಕಲ್ಲ. ಅದರಲ್ಲಿ ಯೂರಿಯಾ ಕಂಟೆಂಟ್ ಬರ್ತವೆ. ಅದರಿಂದ ಹಸು ಸ್ವಲ್ಪ ರೋಗ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯಾವುದು ದೇಸಿ ತಳುಗೆ ಫೀಡ್ ಹಾಕಬಾರ್ದು. ಹೊಸೊಬ್ರು ನೋಡಿದ್ರೆ ಪಾಪ ಅವಕ್ಕೂ ಟೆನ್ಷನ್. ಹೌದು ಸರ್. ಕಾಂಗ್ರೆಜ್ ಕರು 1 year. ಅಲ್ಲಿ ಒಂದಿದೆ ಕಾಂಗ್ರೇಜು, ಅದು ಕರು ಆಗ್ತವೆ. ಸರ್ ಡಿ ಬಾಸ್ ಅವರು ನಿಮ್ಮ ಹತ್ರ ತಗೊಂಡಿದ್ರಾ? ಹೌದು, ಅವ್ರು ಬಂದು ನಮ್ಮ ಹತ್ರ ಶೂಟಿಂಗ್ಗೆ 2 ಕೋಣ ಇಸ್ಕೊಂಡು ಹೋಗಿದ್ರು. ಒಂದು 15 daysಗೆ 2 ಮುರ್ರಾ ಬ್ರೀಡ್ದು ಕೋಣ ಇತ್ತು ನಮ್ಮ ಹತ್ರ. ಅದು 15 ದಿವಸಕ್ಕೆ ಶೂಟಿಂಗ್ ತಗೊಂಡೋಗಿದ್ರು ನಮ್ಮ ಹತ್ರ. ಯಾವಾಗ ಸರ್? ಅದು ಆಯಿತು, 1 year ಆಗಿದೆ. ನೋಡಿ, ಡಿ ಬಾಸ್ ಅವರು ಇವ್ರ ಹತ್ರ ತಗೊಂಡೋಗಿದ್ರಂತೆ ಶೂಟಿಂಗೋಸ್ಕರ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಗೌರವ್ ಶರ್ಮಾ ಅಂತ ಸರ್. ನಾವು ಇಲ್ಲಿ ಇದು ಫಾರ್ಮ್ ಎಲ್ಲ ನಿಮ್ದೇನಾ? ಹೌದು ಸರ್, ಫಾರಂ ನಮ್ಮದು. ಎಷ್ಟು ಗಿರ್ ಹಸುಗಳಿದಾವೆ ಸರ್? ಇವಾಗ ನನ್ನ ಹತ್ರ ಒಂದು 26 ಗಿರಸು ಇದೆ, 4 ಕಾಂಕ್ರೇಜ್ ಇದೆ ಸರ್. ಯಾವ ತಳಿಗಳು ಬರುತ್ತೆ ಸರ್? ಸರ್ ತಳಿ ಬಂದು ನಮ್ಮ ಹತ್ರ ಕಾಂಕ್ರೇಜ್ ಇದೆ, ಎಲ್ಲ ದೇಸಿ ತಳಿ ಇರೋದು. ಕಾಂಕ್ರೇಜ್ ಇದೆ, ಗೀರ್ ಇದೆ, ರಾಠಿ ಇದೆ, ಥಾರ್ಪಾರ್ಕರ್ ಇದೆ, ಸೈವಾಲ್ ಇದೆ, ಆಮೇಲೆ ರೆಡ್ ಸಿಂಧಿ ಇದೆ. ಎಲ್ಲ ದೇಸಿ ತಳಿನೇ ಇರುತ್ತೆ. ಒಂದು ಟೈಮಿಗೆ ಎಷ್ಟು ಹಾಲು ಕರೀತೆ ಸರ್? ಸರ್ ಒಂದು ಟೈಮ್ಗೆ 10 ಲೀಟ್ರಿಂದ 20 ಲೀಟರ್ ತನಕ ಕರೀತಾವೆ ದೇಸಿ ತಳಿ ಹಾಲು. ಮತ್ತೆ ನಮ್ಮ ಕನ್ನಡ ಫಿಲ್ಮ್ ಸ್ಟಾರ್ ಅವ್ರಿಗೆ ಯಾರಿಗೆ ಕೊಟ್ಟಿದ್ದೀರಾ ಹಸುಗಳು? ಸರ್ ನಾವು ದರ್ಶನ್ ಅವ್ರು ಸರ್ಗೆ 2 ಕೋಣ, ಡಿ ಬಾಸ್ಗೆ 2 ಕೋಣ ಕೊಟ್ಟಿದ್ದು ನಾನು. ಅವರು ಯಾವುದು ಶೂಟಿಂಗ್ಗೆ ನಮ್ಮ ಹತ್ರ ತಗೊಂಡೋಗಿದ್ರು. ಆಮೇಲೆ ಇವರು ಪ್ರೇಮ್ ಡೈರೆಕ್ಟರ್ ಇದಾರಲ್ಲ, ಇವಾಗ ಅವರು ಮೂವಿ ಬರ್ತಾ ಇದೆ ಕೆಡಿ ದ ರೆವಲ್, ಅವ್ರಿಗೂ ನಾನು 60 ಹಸು ಗಿರ್ ತಳಿ ಆಮೇಲೆ ಸೈವಾಲ್ ಕೊಟ್ಟಿದ್ದೀನಿ, ಅವ್ರಿಗೂ ಕೊಟ್ಟಿದ್ದು. ಆಮೇಲೆ ಚಿಕ್ಕಬಳ್ಳಾಪುರ ಇವರು ನಮ್ಮ MLA ಇದಾರಲ್ಲ ಕೃಷ್ಣಮೂರ್ತಿ ಶೆಟ್ಟಿ ಸರ್, ಅವ್ರದ್ದು ಇವಾಗ ರೀಸೆಂಟ್ಲಿ ಇದು ಅಮಾವಾಸ್ಯೆ ಆದ್ಮೇಲೆ ಅವ್ರಿಗೂ 100 ಹಸು ಬೇಕಂತ ನಾನು ಫೋನ್ ಮಾಡಿದ್ರು. ಅವ್ರಿಗೂ 100 ಹಸು ತಂದು ಕೊಡ್ತಾ ಇದೀವಿ. 100 ಹಸು ತಂದು ಕೊಡ್ತಾ ಇದೀವಿ. ನಾನು ಗುಜರಾತಿಂದ ತಗೊಂಡ್ಬರ್ತೀನಿ ಸರ್. ಎಲ್ಲ ನಮ್ದೇ ಸರ್. ಇಲ್ಲಿಂದ ಎಷ್ಟು ತರಬೇಕಾಗುತ್ತೆ ಹಸುಗಳು ಸರ್? ಮಿನಿಮಮ್ 10 ಹಸು ತಗೊಂಬಂದ್ರೆ ನಮಗೂ ಬಾಡಿಗೆ ಉಳಿತವೆ. ಮಿನಿಮಮ್ ಒಂದು 10 ಹಸು ಒಂದು ಲಾರಿನಲ್ಲಿ ತಗೊಂಡ್ಬರ್ತೀವಿ. ಮೇಂಟೈನ್ ಎಲ್ಲ ನಮ್ದೇ ಇರ್ತವೆ ಸರ್. ಸೇಫ್ಟಿಯಿಂದ ತಗೊಂಡ್ಬರ್ತೀವಿ. ಡಾಕ್ಯುಮೆಂಟ್ ಎಲ್ಲ ಇರ್ತವೆ, ಎಲ್ಲ ವಿತ್ ಪೇಪರ್ ತಗೊಂಡ್ಬರ್ತೀವಿ ಸರ್. ಎಲ್ಲ ಸರ್ ನಮ್ದೇ ಜವಾಬ್ದಾರಿ ಫುಲ್. ಹೌದು, ರೆಸ್ಟ್ ಕೊಡ್ತೀವಿ. 8 hour ರೆಸ್ಟ್ ಕೊಡ್ತೀವಿ. ಅಲ್ಲೇ ಫೀಡ್ ಎಲ್ಲ ಹಾಕ್ತಿವಿ, ಹಾಲು ಸ್ವಲ್ಪ ಕರಿತೀವಿ, ಮತ್ತೆ ಲೋಡ್ ಮಾಡಿ ಮತ್ತೆ ಬರೋದು. ನಮ್ಗೆ 10 ಹಸು ಬೇಕಂದ್ರೆ ಕೊಡ್ತೀರಾ ನಮ್ಮ ರೈತರಿಗೆ? ಹಾಂ, ಕೊಡ್ತೀನಿ ಸರ್, ಖಂಡಿತ ಕೊಡ್ತೀನಿ. ಒಳ್ಳೆ ಹಸು. ಹಾಗೆ ಹೋದ್ರೆ ಕೋಳಿ ಹೋಗ್ತಾರೆ, ಕೋಳಿ ಅಸೆಸ್ಮೆಂಟ್ ಮಾಡ್ತಾರೆ. ಕೊಕ್ಕರೆ ಅದೇನಿದೆಯಲ್ಲ
ಅದು ಬರ್ತಾರೆ. ಓ ಎಲ್ಲ ಕಟ್ ಮಾಡುತ್ತೆ ಸರಿ ಸರಿ. ಇಂಪಾರ್ಟೆಂಟು. ಆಮೇಲೆ ಒಂದು ಬಕೆಟ್ ಸಮೃದ್ಧಿಯಾಗಿ ಗೋಮೂತ್ರ. ಒನ್ ಟೈಮ್ಗೆ 6 ಲೀಟ್ರು ಅದು ಹಾಕಿ ಒಂದು 7-8 ತಿಂಗಳು ಆಗಿದೆ. ಸ್ಟಾರ್ಟಿಂಗ್ ಜಾಸ್ತಿ ಇತ್ತು. 4 ತಿಂಗಳು ಆದಮೇಲೆ ಸ್ವಲ್ಪ ಡೌನ್ ಆಗ್ತಾ ಇತ್ತು. ಈಗ ಮತ್ತೆ ಇದಾಗಿದೆ, ಗಬ್ಬಾಗಿದೆ ಮತ್ತೆ. 4 ತಿಂಗಳು ಗಬ್ಬ ಇದೆ. जाएगा तो बड़ा हो जाएगा। ಆಮೇಲೆ ಅದು ಎಲ್ಲಿ ನೀವು ಇಟ್ಬಿಟ್ರೆ ಮತ್ತೆ ಬೆಳಗ್ಗೆ 3:30 ಕೆಲಸ ಇತ್ತು. ಇಲ್ಲೆಲ್ಲ ಕಟ್ತೀರಾ? ಹಾಂ, ಇಲ್ಲ ಅಲ್ಲಿ ಕಟ್ಟಲ್ಲ, ಇಲ್ಲೇ ಬಂದ್ಬಿಟ್ಟು ಹೋಗಿಲ್ಲ.